ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ನೀವು ಮಲಗಿದ ನಂತರ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಗೊತ್ತಾ? ಮೇಷರಾಶಿಯವರೇ, ಇದು ಸಾಮಾನ್ಯ ಸಮಯ ಅಲ್ಲ, ಇದು ವಿಧಿ ಬರೆದ ಮರುಮಿಲನದ ಸಮಯ. ನಿಮ್ಮ ಜೀವನದಿಂದ ದೂರವಾದ ಆ ವ್ಯಕ್ತಿ ಮತ್ತೆ ನಿಮ್ಮ ಬದುಕಿನೊಳಗೆ ಪ್ರವೇಶ ಮಾಡೋದಕ್ಕೆ ಸಜ್ಜನಾಗಿದ್ದಾನೆ ಅಥವಾ ಆಗಿದ್ದಾಳೆ. ನೀವು ಇದನ್ನು ಯಾದೃಚ್ಛಿ ಅಂತ ಅಂದ್ಕೊಳ್ಬಹುದು, ಆದರೆ ಇದು ದೇವರ ಲಿಖಿತ. ನಿಮ್ಮ ಪ್ರೀತಿ ಇನ್ನೂ ಮುಗಿದಿಲ್ಲ, ಅದು ಕೇವಲ ತಾತ್ಕಾಲಿಕವಾಗಿ ನಿಂತಿತ್ತು ಅಷ್ಟೆ. ಮೇಷರಾಶಿಯವರೇ, ನೀವು ಬಲಿಷ್ಠರು, ಧೈರ್ಯಶಾಲಿಗಳು, ಆದರೆ ನಿಮ್ಮ ಹೃದಯ ತುಂಬ ನಾಜೂಕು. ನೀವು ಯಾರನ್ನಾದರೂ ಪ್ರೀತಿ ಮಾಡಿದ್ರೆ, ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ, ಆ ಪ್ರೀತಿಯನ್ನು ಜೀವಿತ ಅವಧಿಯವರೆಗೆ ಮರೆಯೋದಿಲ್ಲ. ನೀವು ಹೊರಗೆ ಗಟ್ಟಿಯಾಗಿ ಕಾಣಿಸಿಕೊಂಡ್ರೂ ಕೂಡ ಒಳಗೆ ಒಂದು ನೋವು ನಿಮಗೆ ಕಾಡ್ತಾನೆ ಇರುತ್ತೆ. ಅವಳಿಗೆ ಯಾಕೋದ್ಲು ಎಂಬ ಪ್ರಶ್ನೆ ನಿಮ್ಮ ಮನಸ್ಸನ್ನು ಬಿಡೋದೇ ಇಲ್ಲ. ಆದರೆ ಈಗ ಕಾಲಚಕ್ರ ಅನ್ನೋದು ತಿರುಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಘಟನೆ ಅನ್ನೋದು ನಡೆಯಲಿರುವ ಸೂಚನೆಗಳು ಕಾಣಿಸ್ತಾ ಇದೆ. ವಿಶೇಷವಾಗಿ ಯಾರ ಹೆಸರಿನ ಮೊದಲ ಅಕ್ಷರ SAM ಅಥವಾ R ಆಗಿತ್ತೋ ಅಂಥ ಸ್ತ್ರೀಯರು ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಬರ್ತಾರೆ. ಇದು ಕೇವಲ ಭಾವನೆ ಅಲ್ಲ, ಇದು ಬ್ರಹ್ಮಾಂಡದ ಸಂಕೇತ. ಆಕೆ ನಿಮ್ಮನ್ನು ಬಿಟ್ಟು ಹೋದಾಗ ಅದು ಕೇವಲ ಕೋಪದಿಂದ ಅಲ್ಲ, ಅದು ಅವಳ ಮನಸ್ಸಿನ ಗೊಂದಲದಿಂದ. ಅವಳು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಮಯ ತೆಗೆದುಕೊಂಡ್ಳು, ಆದರೆ ಈಗ ಅವಳು ತಿಳಿದುಕೊಂಡಿದ್ದಾಳೆ ನಿಮ್ಮಂತಹ ಪ್ರೀತಿ ಎಲ್ಲೆಂದರಲ್ಲಿ ಸಿಗೋದಿಲ್ಲ ಅಂತ. ಮೇಷರಾಶಿಯವರೇ, ನೀವು ಅವಳನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ನಿಮ್ಮನ್ನು ಕೆಲಸದಲ್ಲಿ ಬ್ಯುಸಿ ಮಾಡ್ಕೊಂಡಿದ್ದೀರಾ. ಹೊಸ ಜನರನ್ನು ನಿಮ್ಮ ಜೀವನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಆದರೆ ನಿಮ್ಮ ಮನಸ್ಸಿನ ಒಂದು ಕೋಣೆಯಲ್ಲಿ ಅವಳು ಸದಾ ಇದ್ದಾಳೆ. ಅದು ನಿಜವಾದ ಪ್ರೀತಿಯ ಲಕ್ಷಣ. ಈ ಸಮಯದಲ್ಲಿ ನಿಮಗೆ ಕೆಲವು ಸಂಕೇತಗಳನ್ನೋದು ಸಿಗುತ್ತೆ. ಅವಳ ನೆನಪುಗಳು ಹೆಚ್ಚಾಗುತ್ತೆ. ಅವಳ ಹೆಸರು ಮತ್ತೆ ಮತ್ತೆ ನಿಮ್ಮ ಮುಂದೆ ಬರುತ್ತೆ, ಅಥವಾ ನೀವು ಅವಳನ್ನು ಅಚಾನಕ್ ಕಾಣಬಹುದು. ಇದು ಎಲ್ಲವೂ ಒಂದು ಸಂಕೇತ, ಒಂದು ಸಂದೇಶ. ಅವಳು ಮರಳಿ ಬರ್ತಿದ್ದಾಳೆ ಅಂತ ಸೂಚನೆ. ಆಕೆ ಮರಳಿ ಬಂದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ನೀವು ಅಹಂಕಾರ ತೋರಿಸಿದ್ರೆ ಅಥವಾ ಹಳೆಯ ವಿಷಯಗಳನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡಿದರೆ ಈ ಸಂಬಂಧ ಮತ್ತೆ ಮುರಿಬಹುದು. ಆದ್ದರಿಂದ ಶಾಂತವಾಗಿ ಪ್ರೀತಿಯಿಂದ ಅವಳನ್ನು ಸ್ವೀಕರಿಸಿ. ಮೇಷರಾಶಿಯವರೇ, ಈ ಮರುಮಿಲನವು ಕೇವಲ ಪ್ರೀತಿಯ ಬಗ್ಗೆ ಮಾತ್ರ ಅಲ್ಲ, ಇದು ನಿಮ್ಮ ಜೀವನದ ಸಂಪೂರ್ಣ ಬದಲಾವಣೆಯ ಬಗ್ಗೆ. ಅವಳು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಅದೃಷ್ಟ ಕೂಡ ಬದಲಾಗುತ್ತೆ. ನಿಮ್ಮ ಕೆಲಸದಲ್ಲಿ ಪ್ರಗತಿ, ಹಣಕಾಸಿನಲ್ಲಿ ಏರಿಕೆ ಮತ್ತು ಮನೆಯಲ್ಲಿ ಸಂತೋಷ ಇವೆಲ್ಲವೂ ನಿಮ್ಮ ಕಡೆಗೆ ಬರುತ್ತೆ. ಆದರೆ ಒಂದು ಎಚ್ಚರಿಕೆ, ಈ ಸಮಯದಲ್ಲಿ ತಾಳ್ಮೆ ಏನಾದರೂ ನೀವು ಕಳ್ಕೊಂಡ್ಬಿಟ್ರೆ ಅಥವಾ ಅವಳನ್ನು ನೀವು ಪರೀಕ್ಷೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಈ ಅವಕಾಶ ತಪ್ಪಿ ಹೋಗುತ್ತೆ. ಸ್ತ್ರೀಯ ಮನಸ್ಸು ತುಂಬ ಆಳವಾದದ್ದು. ಒಮ್ಮೆ ಅದು ದೂರವಾದರೆ ಮತ್ತೆ ಹಿಂದಿರುಗೋದಿಲ್ಲ. ಮೇಷರಾಶಿಯವರೇ, ಈಗ ನಿಮ್ಮ ಕೆಲಸ ಏನು ಗೊತ್ತಾ? ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಶಿಸ್ತು ಕಲೀರಿ, ಶಿಸ್ತು ತಗೊಂಬನ್ನಿ. ನಿಮ್ಮ ಗುರಿಗಳತ್ತ ಗಮನ ಹರಿಸಿ. ಯಾಕೆಂದರೆ ಆಕೆ ನಿಮ್ಮ ಜೀವನಕ್ಕೆ ಮರಳಿ ಬರೋದಕ್ಕೆ ಸಿದ್ಧ ಆಗಿದ್ದಾಳೆ, ಆದರೆ ನೀವು ಅದಕ್ಕೆ ಅರ್ಹ ಆಗಿರಬೇಕು. 2026ರ ಈ ಸಮಯ, ವಿಶೇಷವಾಗಿ ಈ ಮಾರ್ಚ್ ಏಪ್ರಿಲ್ನ ನಂತರ ನಿಮ್ಮ ಜೀವನದಲ್ಲಿ ಒಂದು ಗೋಲ್ಡನ್ ಪೀರಿಯಡ್ ಅನ್ನೋದು ಪ್ರಾರಂಭವಾಗ್ತಾ ಇದೆ. ನೀವು ಇದನ್ನು ಸರಿಯಾಗಿ ಬೆಳೆಸ್ಕೊಂಡ್ರೆ ನಿಮ್ಮ ಕನಸುಗಳು ನನಸಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಓಂ ನಮಃ ಶಿವಾಯ ಅಂತ ಜಪಿಸಿ, ಮಂಗಳವಾರದಂದು ಹನುಮಂತನ ದರ್ಶನ ಮಾಡಿ ಮತ್ತು ಸಾಧ್ಯ ಆಯ್ತಂದರೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಜೀವನದಲ್ಲಿರುವ ಅಡೆಚಣೆಗಳನ್ನೆಲ್ಲವೂ ಕೂಡ ದೂರ ಮಾಡುತ್ತೆ. ಕೊನೆಯದಾಗಿ ಒಂದು ಮಾತು, ನೀವು ಅವಳನ್ನು ಇನ್ನೂ ಪ್ರೀತಿ ಮಾಡ್ತಿದ್ರೆ ಈ ಬಾರಿ ಅವಳನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಅವಕಾಶ ಮತ್ತೆ ಸಿಗೋದಿಲ್ಲ. ಮೇಷರಾಶಿಯವರೇ, ನಿಮ್ಮ ಪ್ರೀತಿ ಗೆಲ್ಲಿ, ನಿಮ್ಮ ಜೀವನದಲ್ಲಿ ಸಂತೋಷ ತುಂಬಲಿ, ನಿಮ್ಮ ಕನಸುಗಳು ನನಸಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.